ಬೇಲೂರಿನಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು ಈಗಾಗಲೇ ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡಲಾಗಿದೆ ಎಂದ ಶಾಸಕ ಎಚ್ಕೆ ಸುರೇಶ್. ಬೇಲೂರಿನ ಹೈಟೆಕ್ ಬಸ್ ನಿಲ್ದಾಣದ ವಿಷಯಕ್ಕೆ ಸಂಬಂಧಿಸಿದಂತೆ ಈಗ ಇರುವ ಸ್ಥಳದಲ್ಲಿ ವಿಸ್ತರಣೆ ಮಾಡಿ ಅಲ್ಲೇ ನಿರ್ಮಾಣ ಮಾಡಲು ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳು ಅಭಿಪ್ರಾಯ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಇಂದು ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಲೋಕೋಪಯೋಗಿ ಇಲಾಖೆಗೆ ಸೇರಿರುವ ಸ್ವಲ್ಪ ಜಾಗವನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಮಂಜೂರು ಮಾಡುವಂತೆ ಮಾಡಲಾಯಿತು ಎಂದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಸುರೇಶ್, ಪ್ರಸ್ತುತ ಬಸ್ ನಿಲ್ದಾಣವು ತುಂಬಾ ಕಿರಿದಾಗಿ ಇರುವುದರಿಂದ ನಿಲ್ದಾಣದ ಪಕ್ಕದಲ್ಲಿರುವ ಹಳೆಯ ಪ್ರವಾಸಿ ಮಂದಿರದ ಪಕ್ಕದಲ್ಲಿರುವ ಖಾಲಿ ಜಾಗ ಹಾಗೂ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಜಾಗವನ್ನ ಒಟ್ಟುಗೂಡಿಸಿ ಬಸ್ ನಿಲ್ದಾಣವನ್ನು ಅಗಲೀಕರಣ ಮಾಡುವುದರಿಂದ ಸಾರ್ವಜನಿಕರು ಹಾಗೂ ಬರುವಂತಹ ಪ್ರವಾಸಿಗರಿಗೆ ಅನುಕೂಲವಾಗುತ್ತೆ ಹಾಗೂ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಹಣ ಬಿಡುಗಡೆ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡಲಾಗಿದೆ ಎಂದರು. ಯಾರು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಬಹುಶಃ ಯಾವ ದೃಷ್ಟಿನಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡನ್ನು ಕಳೆದ ಇದರಲ್ಲಿ ಏನು ಅಧಿಕಾರಿಗಳು ಅವರು ಸರ್ವೆಯನ್ನು ಮಾಡಿ ಅವರು ರಿಪೋರ್ಟನ್ನು ಕೊಟ್ಟಿರ್ತಕ್ಕಂಥದ್ದು ಏನಂತ, ರಸ್ತೆಯನ್ನು ಇಲ್ಲಿ ರಾಯಪುರದ ಹತ್ರ ಇರ್ತಕ್ಕಂಥದ್ದಕ್ಕೆ ಮಾಡೋದಕ್ಕೆ ಅವಕಾಶ ಇದೆ, ಇಲ್ಲಿ ಸ್ಥಳ ಕಡಿಮೆ ಇದೆ ಅಂತಕ್ಕಂಥದ್ದನ್ನು. ಆದರೆ ನಾವು ಮನವಿಯನ್ನು ಮಾಡಿದ್ದೀವಿ, ಇರ್ತಕ್ಕಂಥದ್ರಲ್ಲೇ PWD ಅವರು ಜಾಗವನ್ನು ಕೊಟ್ಟು ಈ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬಸ್ ಸ್ಟ್ಯಾಂಡನ್ನು ಅಗಲೀಕರಣ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನ ಇಲ್ಲೇ ಒದಗಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಮನವಿಯನ್ನು ಮಾಡಿದ್ದೀವಿ. ಮೊನ್ನೆ ತಮಗೆಲ್ಲ ಗೊತ್ತಿದ್ದಂಗೆ ಶನಿವಾರ ಆದಂಥ ಮೀಟಿಂಗಲ್ಲಿ ಸಣ್ಣ ಪುಟ್ಟ ಅಂದರೆ ಮಾಹಿತಿ ಇಲ್ಲದಲೇ ಸಣ್ಣ ಪುಟ್ಟ ಗೊಂದಲ ಆಗಿದೆ. ಅದಾದ ನಂತರ ನಾನು PWD ಲೋಕೋಪಯೋಗಿ ಸಚಿವರನ್ನು ಭೇಟಿ ಮಾಡಿ ದಯವಿಟ್ಟು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಮನವಿಯನ್ನು ಕೊಟ್ಟಿದ್ದೀನಿ. ಅವರು ಸಹ ಪರಿಶೀಲನೆ ಮಾಡಿ ಹಿಂದೆ 2006ರಿಂದ ಈ ಕಡತಗಳು ಇದಾಗಿದೆ, ಇದು ಯಾವುದಕ್ಕೋಸ್ಕರ ಹಿನ್ನಡೆ ಆಗಿದೆ ಅಂತ ಗೊತ್ತಿಲ್ಲ, ಇದನ್ನು ಪರಿಶೀಲನೆ ಅಧಿಕಾರಿಗಳ ಜೊತೆ ಪರಿಶೀಲನೆ ಮಾಡಿ ಮುಂದಿನ ಕ್ರಮನ ಕೈಗೊಳ್ತೀನಿ ಅಂತಕ್ಕಂಥದ್ದನ್ನು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಹೃದಯ ಭಾಗದಲ್ಲೇ ಆಗಬೇಕು ಅಂತಕ್ಕಂಥದ್ದಿದೆ. ಆದರೆ ಅಧಿಕಾರಿಗಳು ಸರಿ ಇಲ್ಲಿನ ಸ್ಥಳದ ಸಮಸ್ಯೆ ಇದೆ, ದಿವಸಕ್ಕೆ 700ರಿಂದ 800 ಬಸ್ಸುಗಳು ಬಂದೋಗ್ತಕ್ಕಂಥದ್ದಿದೆ, ಇಲ್ಲಿ ಬೆಳಗ್ಗೆ ಎದ್ದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇದಕ್ಕೋಸ್ಕರ ನಾವು ಅದನ್ನು ಆಲ್ಟರ್ನೇಟ್ ನೋಡಿದ್ದೀವಿ ಅಂತಕ್ಕಂಥದ್ದು ಹೇಳಿದರೆ ಅಂತಿಮವಾಗಿ ಸಾರ್ವಜನಿಕರ ತೀರ್ಪೇ ಅಂತಿಮ. ಅದು ಅದರಲ್ಲಿ ಗೊಂದಲಕ್ಕೆ ನಂದೇ ಯಾರು ತಪ್ಪು ಮಾಹಿತಿನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಬಹುಶಃ ಯಾವ ದೃಷ್ಟಿನಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡನ್ನು ಕಳೆದ ಇದರಲ್ಲಿ ಏನು ಅಧಿಕಾರಿಗಳು ಅವರು ಸರ್ವೆಯನ್ನು ಮಾಡಿ ಅವರು ರಿಪೋರ್ಟನ್ನು ಕೊಟ್ಟಿರ್ತಕ್ಕಂಥದ್ದು ಏನಂತ, ರಸ್ತೆಯನ್ನು ಇಲ್ಲಿ ರಾಯಪುರದ ಹತ್ರ ಇರ್ತಕ್ಕಂಥದ್ದಕ್ಕೆ ಮಾಡೋದಕ್ಕೆ ಅವಕಾಶ ಇದೆ, ಇಲ್ಲಿ ಸ್ಥಳ ಕಡಿಮೆ ಇದೆ ಅಂತಕ್ಕಂಥದ್ದನ್ನು. ಆದರೆ ನಾವು ಮನವಿಯನ್ನು ಮಾಡಿದ್ದೀವಿ, ಇರ್ತಕ್ಕಂಥದ್ರಲ್ಲೇ PWD ಅವರು ಜಾಗವನ್ನು ಕೊಟ್ಟು ಈ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬಸ್ ಸ್ಟ್ಯಾಂಡನ್ನು ಅಗಲೀಕರಣ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನ ಇಲ್ಲೇ ಒದಗಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಮನವಿಯನ್ನು ಮಾಡಿದ್ದೀವಿ. ಮೊನ್ನೆ ತಮಗೆಲ್ಲ ಗೊತ್ತಿದ್ದಂಗೆ ಶನಿವಾರ ಆದಂಥ ಮೀಟಿಂಗಲ್ಲಿ ಸಣ್ಣ ಪುಟ್ಟ ಅಂದರೆ ಮಾಹಿತಿ ಇಲ್ಲದಲೇ ಸಣ್ಣ ಪುಟ್ಟ ಗೊಂದಲ ಆಗಿದೆ. ಅದಾದ ನಂತರ ನಾನು PWD ಲೋಕೋಪಯೋಗಿ ಸಚಿವರನ್ನು ಭೇಟಿ ಮಾಡಿ ದಯವಿಟ್ಟು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಮನವಿಯನ್ನು ಕೊಟ್ಟಿದ್ದೀನಿ. ಅವರು ಸಹ ಪರಿಶೀಲನೆ ಮಾಡಿ ಹಿಂದೆ 2006ರಿಂದ ಈ ಕಡತಗಳು ಇದಾಗಿದೆ, ಇದು ಯಾವುದಕ್ಕೋಸ್ಕರ ಹಿನ್ನಡೆ ಆಗಿದೆ ಅಂತ ಗೊತ್ತಿಲ್ಲ, ಇದನ್ನು ಪರಿಶೀಲನೆ ಅಧಿಕಾರಿಗಳ ಜೊತೆ ಪರಿಶೀಲನೆ ಮಾಡಿ ಮುಂದಿನ ಕ್ರಮನ ಕೈಗೊಳ್ತೀನಿ ಅಂತಕ್ಕಂಥದ್ದನ್ನು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಹೃದಯ ಭಾಗದಲ್ಲೇ ಆಗಬೇಕು ಅಂತಕ್ಕಂಥದ್ದಿದೆ. ಆದರೆ ಅಧಿಕಾರಿಗಳು ಸರಿ ಇಲ್ಲಿನ ಸ್ಥಳದ ಸಮಸ್ಯೆ ಇದೆ, ದಿವಸಕ್ಕೆ 700ರಿಂದ 800 ಬಸ್ಸುಗಳು ಬಂದೋಗ್ತಕ್ಕಂಥದ್ದಿದೆ, ಇಲ್ಲಿ ಬೆಳಗ್ಗೆ ಎದ್ದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇದಕ್ಕೋಸ್ಕರ ನಾವು ಅದನ್ನು ಆಲ್ಟರ್ನೇಟ್ ನೋಡಿದ್ದೀವಿ ಅಂತಕ್ಕಂಥದ್ದು ಹೇಳಿದರೆ ಅಂತಿಮ